ಸರ್, ಏನು ಲೋಕಾಯುಕ್ತ ಅಧಿಕಾರಿಗಳು ಬಿ ಅಂತಿಮ ವರದಿ ಸಲ್ಲಿಸಿದ್ರು. ಆ ಬಿ ಅಂತಿಮ ವರದಿನ ಮಾನ್ಯ ಜನಪ್ರಿಯ ವಿಶೇಷ ನ್ಯಾಯಾಲಯ ನಿನ್ನೆ ಅಂಗೀಕರಿಸಿ ಒಂದು ಆದೇಶವನ್ನು ಮಾಡಿದೆ. ಆ ಆದೇಶ ನಿಜಕ್ಕೂ ನನಗೆ ಒಂದು ಅನಿರೀಕ್ಷಿತ ಮತ್ತು ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ನಾನು ಆರೋಪಕ್ಕೆ ಪೂರಕವಾದಂಥ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಮಾನ್ಯ ನ್ಯಾಯಾಲಯ ನನ್ನ ಒಂದು ಮನವಿಯನ್ನು ತಿರಸ್ಕರಿಸುವಂಥದ್ದು. ಯಾವ ಅಂಶಗಳನ್ನು ಪರಿಗಣಿಸಿ ಈ ಆದೇಶವನ್ನು ಮಾಡಿದ್ದೀನಿ ಅನ್ನೋದು ನನಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಯಾಕೆಂತ ಹೇಳಿದ್ರೆ ಆ ಒಂದು ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಆ ಆದೇಶವನ್ನು ಪಡೆದ ನಂತರ ಅದರಲ್ಲಿ ಯಾವ ಅಂಶಗಳನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ, ಯಾವ ಅಂಶಗಳನ್ನು ಪರಿಗಣಿಸಿಲ್ಲ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಆ ಎಲ್ಲ ಅಂಶಗಳ ಬಗ್ಗೆ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಆದೇಶವನ್ನು ರದ್ದುಪಡಿಸೋದಕ್ಕೆ ಮತ್ತು ನನಗೆ ವಿಚಾರಣೆಗೊಳಪಡಿಸಿ ಒಂದು ಕ್ರಮ ತಗೊಳ್ಳೋದಕ್ಕೆ ಒಂದು ಸೂಕ್ತ ಆದೇಶವನ್ನು ಪಡೆಯುವಂಥ ಪ್ರಯತ್ನನ ನಾನು ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಮೂಢ ಪ್ರಕರಣದಲ್ಲಿ ನನ್ನ ಹೋರಾಟವನ್ನು ನಿಲ್ಲಿಸುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ನನ್ನ ಹೋರಾಟ ನಿರಂತರವಾಗಿ ಇರುತ್ತೆ. 50 ಅನ್ನೋ ಪದದಲ್ಲಿ ಏನು ಅಕ್ರಮ ನಿವೇಶನ ಪಡೆದರೆ ಆ ಎಲ್ಲ ನಿವೇಶನಗಳು ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು ಮತ್ತು ತಪ್ಪಿತ ಶಿಕ್ಷೆ ಆಗಬೇಕು. ಅಲ್ಲಿವರೆಗೂ ನನ್ನ ಹೋರಾಟವನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀನಿ. ಕೆಲವೊಂದು ಕಡೆ ಶಿಕ್ಷೆ ಆಗುತ್ತಿತ್ತು, ಆದರೆ CM ಚಂದ್ರಬಾಬು ಹಿಂದೆ ಕೂಡ ಹೇಳ್ತಾ ಇದ್ರು ತಪ್ಪು ಮಾಡಿಲ್ಲ ಅಂತ. ಎಲ್ಲೇ ಬಂದು ತೀರ್ಪು ಎಲ್ಲೋ ಕಡೆ ಪೂರಕ ಆಯ್ತಾ ಅಂತ ಅವರು? ಸರ್, ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ 14 ನಿವೇಶನಗಳನ್ನು ವಾಪಸ್ ಕೊಡ್ತಿರಲಿಲ್ಲ. ಕಾನೂನಾತ್ಮಕ ಹೋರಾಟನ ಮಾಡ್ತಿದ್ರು. 14 ನಿವೇಶನ ಯಾವಾಗ ವಾಪಸ್ ಕೊಟ್ಟರು ಆವಾಗ ಇಡೀ ರಾಜ್ಯ ಜನ ಗೊತ್ತಾಗಿದೆ ಇವರು ತಪ್ಪು ಮಾಡಿದರೆ ಆ ಕಾರಣ ನಿವೇಶನ ಕೊಟ್ಟಿದ್ರು ಅಂತೇಳಿ. ಜನತೆ ಈಗಾಗಲೇ ಒಪ್ಕೊಂಡಿರೋಂಥದ್ದನ್ನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಅದನ್ನು ಒಂದು ಸಾಬೀತುಪಡಿಸಿ ಶಿಕ್ಷೆ ಕೊಡಿಸೋದು ಬಾಕಿ ಇದೆ. ಆ ಒಂದು ಕಾನೂನು ಪ್ರಕ್ರಿಯೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸೈಟ್ ಪಡೆದವ್ರ ಕಡೆ ಎಲ್ಲೋ ಕಡೆ ಸೇಫ್ ನೆಲೆಯಿಂದ ಒಂಥರ ಅವ್ರಿಗೊಂದು ರೀತಿ ಆಗಿದೆ ಸರ್. ಖಂಡಿತವಾಗಲಿಲ್ಲ. ಆ ರೀತಿ ಇದ್ದಿದ್ರೆ ಜಾರಿ ನಿರ್ದೇಶನ 460 ಕೋಟಿ ರೂಪಾಯಿ ಮೇಲೆ ಬಾಳುವಂಥವ ನಿವೇಶನವನ್ನು ತಾತ್ಕಾಲಿಕ ಬಿಟ್ಕೊಂಡು ಹಾಕೊಳ್ತಿರಲ್ಲ. ಹಾಗಾಗಿ ಎಲ್ಲ ನಿವೇಶನಗಳು ಖಂಡಿತವಾಗಲೂ ಪ್ರಾಧಿಕಾರಕ್ಕೆ ವಾಪಸ್ ಬಂದೇ ಬರುತ್ತೆ. ತಪ್ಪಿದರೆ ಶಿಕ್ಷೆ ಆಗೇ ಆಗುತ್ತೆ. ಖಂಡಿತವಾಗಲೂ ಏನು ಹಿಂದೆ ಹೇಳಿದ್ದೆ ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ನನ್ನ ಹೋರಾಟ ನಿರಂತರವಾಗಿರುತ್ತೆ. ಈ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ.